ಕಾಲೇಜಿಂದ ದಿನ ಇದೆ ರೂಟಲ್ಲಿ. ಏನು ಗೋಕುಲನ್ ಮನೆ ನೀವು ಕಟ್ಸಿರೋದು ಇಲ್ಲಿ ಜಗಳ ಆಡಿದ್ವಲ್ಲ ಅಂತ. ಹೂವ ಯಾರಿಗೆಲ್ಲ ನೆನಪಿದೆ ಚಿಕ್ಕ ವಯಸ್ಸಲ್ಲಿ ಹಂಗೆ ಮಾಡ್ತಾ ಇದ್ವಿ ಇಲ್ಲಿ. ಅಂದರೆ ಇವಾಗ ಮೈಸೂರು, ಹಾಸನ, ಧರ್ಮಸ್ಥಳ, ಮಂಗಳೂರು ಅಲ್ಲಿಗೆಲ್ಲ ಇಲ್ಲಿ ಬಂದರೆ ಹೋಗಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತರಾಜ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ತುಂಬ ಡಿಫ್ರೆಂಟ್ ಆಗಿರೋ ಕಂಟೆಂಟ್ಗಳನ್ನ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಬಟ್ ನನಗೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಿಜ ಟೈಮ್ ಸಿಗ್ತಾಯಿಲ್ಲ. ಸೊ ಇವತ್ತು ನೀವು ತುಂಬ ಕಮೆಂಟ್ಸ್ಗಳನ್ನ ಕೇಳಿದ್ದೀರಾ. ಅದಕ್ಕೆ ಕಮೆಂಟ್ಸ್ಗಳಲ್ಲಿ ಕ್ವಶನ್ಗಳನ್ನ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ಆನ್ಸರ್ಗಳನ್ನ ಹೇಳ್ತಾ ಇರ್ತೀನಿ. ಹಾಗೆ ಇವತ್ತು ನಾನು ನನ್ನ ಮಗ ಇಬ್ಬರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇವತ್ತು ಬಂದು ಮಂಡೇ, ಬಸವ ಜಯಂತಿ ಇರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಗೈಸ್. ಏನು ಹಿಂಗೆ ಹೋಗ್ತೀನಿ ಅಂತ ಅಂದ್ಕೊಂಬೇಡಿ. ಇವಾಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗೋದು ದೇವಸ್ಥಾನಕ್ಕೆ. ಸೊ ಬನ್ನಿ, ಇವತ್ತು ನಿಮ್ಮನ್ನು ಕೂಡ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅದನ್ನು ಕೂಡ ತೋರಿಸ್ತೀನಿ. ಕೀಪ್ ವಾಚಿಂಗ್. ಹೇ ಗಾಯ್ಸ್, ತುಂಬ ಜನ ಕೇಳ್ತಿದ್ರಿ ಅಕ್ಕ ನೀವು ಸ್ಕಿನ್ನ ಯಾವ ರೀತಿ ಕೇರ್ ಮಾಡ್ತೀರಾ, ನೀವು ಯೂಸ್ ಮಾಡೋ ಪ್ರಾಡಕ್ಟ್ನ ನಮಗೂ ಕೂಡ ತೋರಿಸಿ ಅಂತ. ನಾನು ಫೇಸ್ ವಾಶ್ಗೆ ಅಂತ ಸ್ಕಿನ್ನ ಅವರ ವಿಟಮಿನ್ ಸಿ ಫೇಸ್ ವಾಶ್ನ ರೆಕಮೆಂಡ್ ಮಾಡ್ತೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ತುಂಬ ಜೆಂಟಲ್ ಆಗಿದೆ ಸ್ಕಿನ್ ಮೇಲೆ. ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇದು ಸ್ಕಿನ್ನಲ್ಲಿರೋ ಆಯಿಲು, ಪೊಲ್ಯೂಷನಿಂದ ಆಗಿರೋ ಎಲ್ಲ ಪಿಗ್ಮೆಂಟೇಷನ್ನು ರಿಮೂವ್ ಮಾಡುತ್ತೆ. ನಮ್ಮ ಸ್ಕಿನ್ನ ತುಂಬ ಬ್ರೈಟ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ನ ಕಡಿಮೆ ಮಾಡುತ್ತೆ. ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ನಾನು ತುಂಬ ದಿನದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಗೈಸ್. ಅದಕ್ಕೋಸ್ಕರ ಇದನ್ನು ನಿಮಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಈ ಕ್ರೀಮ್ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳಲೇಬೇಕು. ಒಸೆವಿಯಾ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಅಂತ ಸ್ಕಿನ್ನ ಅವ್ರದ್ದು ತುಂಬ ಚೆನ್ನಾಗಿದೆ. ಡಾರ್ಕ್ ಸ್ಪಾಟು, ಪಿಗ್ಮೆಂಟೇಷನು, ಆ್ಯಕ್ನಿ ಮಾರ್ಕು, ಏನೇ ಪ್ರಾಬ್ಲಮ್ ಇದ್ದರೂ ಇದರಲ್ಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದು ಮಾರ್ಕೆಟಲ್ಲಿರೋ ಬೇರೆ ಕ್ರೀಮ್ಗಳ ಥರ ಕ್ಲೈಮ್ ಮಾಡ್ತಿಲ್ಲ. ಏನಂತ ಹೇಳಿದ್ರೆ ಕ್ಲಿನಿಕಲಿ ಟೆಸ್ಟ್ ಆಗಿದೆ ಗೈಸ್. 7 ಡೇಸಲ್ಲಿ ನೀವು ಇದ್ರ ಚೇಂಜಸ್ನ ನೀವೇ ನೋಡ್ಬೋದು. ಅಷ್ಟು ಬ್ರೈಟ್ ಆಗುತ್ತೆ ನಮ್ಮ ಸ್ಕಿನ್ನು. ನನಗಂತೂ ತುಂಬಾ ಯೂಸ್ ಆಗಿದೆ. ನನ್ನ ಫೇಸಲ್ಲಿರೋ ಎಷ್ಟೋ ಪಿಗ್ಮೆಂಟೇಷನ್ ಕಲೆಗಳು, ಫೇಸಲ್ಲಿರೋ ಆಕ್ನಿ ಮಾರ್ಕ್ಗಳು ರಿಮೂವ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನಾನು ತೋರಿಸಿರೋ ಯಾವುದೇ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರು ನನ್ನ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಯಾವುದೇ ಪ್ರಾಡಕ್ಟ್ ಮಾಡಬೇಕು ಅಂದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಬೈ ಮಾಡ್ಬೋದು. ಗೈಸ್, ಇವಾಗ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಎಲ್ಲ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ನಾನು ರೆಡಿ ಆಗ್ತಿದ್ದೀನಿ. ಸ್ಟಿಕ್ಕರ್ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಹೊರಡೋಣ. ಮನೆ ಬಿಟ್ಟು ನಾವು ಬಸ್ಸಲ್ಲಿ ಹೊರಟ್ವಿ ಗೈಸ್. ಬಸ್ಸಲ್ಲಿ ಹೋಗೋಣ ಅಂತೇಳಿ. ನನ್ನ ಹಸ್ಬೆಂಡ್ ಯಾಕೆ ಬರಲಿಲ್ಲ ಅಂತೇಳಿದ್ರೆ ಅವರಿಗೆ ಇವತ್ತು ಡ್ಯೂಟಿ ಇರೋದ್ರಿಂದ ಅವರು ಕೆಲಸ ಮಾಡ್ತಿದ್ರು. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾನು ನನ್ನ ಮಗ ಇಬ್ಬರೇ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಅವರು ಫ್ರೀ ಇದ್ದಿದ್ದೇ ಬಂದುಬಿಡ್ತಿದ್ರು. ಅವರು ಬ್ಯುಸಿ ಇರೋದ್ರಿಂದ ನಾವಿಬ್ಬರೇ ಹೋಗೋಣ, ಕ್ಯಾನ್ಸಲ್ ಮಾಡೋದು ಬೇಡ ಅಂತೇಳಿ ಡಿಸೈಡ್ ಮಾಡಿ ಇವಾಗ ಬಂದ್ವಿ. ಇಲ್ಲಿ ಸಿಗ್ನಲಲ್ಲೇ ಇಳಿಸಿದ್ರು ಸದ್ಯ. ಇವಾಗ ಹೋಗ್ತಿದ್ವಿ ದರ್ಶನ ಆಗಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನೀಟಾಗಿ ಕಾಣಿಸಿಲ್ಲ ಇವೆಲ್ಲ. ನನಗೆ ಮೆಜೆಸ್ಟಿಕಲ್ಲಿ ಒಂಥರ ಒಬ್ಬೊಬ್ಬಳೆ ಬರೋಕ್ಕೆ ಹಿಂಸೆ ಆಗುತ್ತೆ. ಓಕೆ, ಇವಾಗ ದೇವಸ್ಥಾನ ಹತ್ರನೇ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲೇ ಅಪ್ಪ ನಾನು ಹೋಟೆಲ್ಗೆ ಹೋಗಿದ್ದು. ನೀನು ಈ ದೇವಸ್ಥಾನ ಫಸ್ಟ್ ಟೈಮ್ ಬರ್ತಿರೋದಾ? ಹೌದಾ? ಕರ್ಕೊಬಂದಿದ್ದೀವಿ ಅನಿಸುತ್ತೆ. ನಿಂಗೆ ನೆನಪಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನನಗೂ ನೆನಪಿಲ್ಲ.
ಮೆಜೆಸ್ಟಿಕ್ ಅಂತ ಹೇಳ್ತಾ ಇದ್ದಂಗೆ ಯಾವ ದೇವಸ್ಥಾನಕ್ಕೆ ಬಂದಿರ್ತೀನಿ ಅಂತ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಬೆಂಗಳೂರಿನ ಗ್ರಾಮ ದೇವತೆ ಶ್ರೀ ಅಣ್ಣಮ್ಮ ದೇವಿ ಟೆಂಪಲ್ಗೆ ಬಂದಿದ್ವಿ. ಇತ್ತೀಚೆಗೆ ಯಾಕೋ ತುಂಬ ನನಗೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ತಿಂಗಳಿಗೆ ಒಂದ್ಸಲನಾದರೂ ನಾನು ನನ್ನ ಹಸ್ಬೆಂಡು ಹೋಗ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರನೇ ಯಾವಾಗಾದರೂ ಸರಿ ಫ್ರೀ ಆದಾಗ ಹೋಗಿ ಬರೋಣ ಅಂತ ಅನ್ಕೊತಾ ಇರ್ತೀವಿ. ಇವತ್ತು ನಾನು ನನ್ನ ಮಗ ಹೋಗಿದ್ವಿ. ಹೇಗಿತ್ತು ವೈಬ್ಸ್ ಅಂದರೆ ನನಗಂತೂ ಒಂಥರ ಗೈಸ್ ನಿಜವಾಗ್ಲೂ ದೇವಸ್ಥಾನದಲ್ಲಿ ಯಾಕೆ ಅಷ್ಟೊಂದು ಖುಷಿ ಆಗುತ್ತೆ, ಯಾಕೆ ಎಲ್ಲರೂ ಆ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾರೆ ಅಂತ ದೇವಸ್ಥಾನಗಳಿಗೆ ಹೋದಾಗೆ ಗೊತ್ತಾಗೋದು. ಸೊ ನೋಡಿ, ಇನ್ನೊಂದು ಗಾಳಿ ಮಾತ್ರ ಸಖತ್ತಾಗಿ ಹಾಕ್ಬಿಟ್ಟಿದ್ರು. ಅಂದರೆ ಬಿಸಿಲಲ್ವಾ, ಸೆಕೆಯಲ್ಲಿ ಭಕ್ತರುಗಳು ಬರ್ತಾರೆ ಅಂಥೇಳಿ ಫ್ಯಾನ್ ಹಾಕಿದ್ರು. ಎಷ್ಟು ಸ್ಪೀಡಾಗಿ ಬೀಸ್ತಿತ್ತು ಅಂದರೆ ನಾವೆಷ್ಟು ಬೆವರು ಸುರಿಸ್ಕೊಂಡು ಬಂದಿದ್ವೋ ಅಷ್ಟು ಒಂಥರ ತಣ್ಣಗಾಗ್ತಾಯಿತ್ತು. ದೇವ್ರನ್ನ ನೋಡಿದ್ರಲ್ಲ ಗರ್ಭಗುಡಿಯಲ್ಲಿ ದೇವ್ರನ್ನ ಕೂಡ ಝೂಮ್ ಮಾಡಿದೆ ಒಂದೇ ವಿಡಿಯೋದಲ್ಲಿ. ಆ್ಯಕ್ಚುಲಿ ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೋಡ್ ಇಲ್ಲ. ನಾನು ಆದಷ್ಟು ಸ್ವಲ್ಪ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸೋಣ ಅಂತೇಳಿ ಒಂದು ಕ್ಲಿಪ್ಪಿಂಗ್ನ ಹಾಗೆ ತೊಗೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ದೇವ್ರ ಮಂಗಳಾರತಿ ತೊಗೊಂಡು ನಾನು ನನ್ನ ಮಗ ಫಸ್ಟ್ ಟೈಮ್ ಅಂತ ಹೇಳ್ದ, ಬಟ್ ಅವನ್ನ ಕರ್ಕೊಂಬಂದಿದ್ದೀನಿ ಅಂತ ನನಗನ್ಸುತ್ತೆ. ಮರ್ತೋಗಿದ್ದೀನಿ, ಯಾಕಂದರೆ ಬಂದಿದ್ವಿ ನಾನು, ನನ್ನ ಹಸ್ಬೆಂಡು, ನನ್ನ ಮಗು 3 ಜನನೂ ಬಂದು ಹೋಗಿದ್ದೀವಿ. ಆದರೆ ಅವನಿಗೆ ನೆನಪಿಲ್ಲ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು, ಇವತ್ತು ಬಸವ ಜಯಂತಿ ಇರೋದ್ರಿಂದನೋ ಏನೋ ತುಂಬ ರಶ್ ಇತ್ತು. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಮಂಗಳವಾರ ಭಾನುವಾರ ರಶ್ ಇರ್ತಾರೆ. ಗೈಸ್ ಇವಾಗೆಲ್ಲ ದರ್ಶನ ಆಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಏನಾದರೂ ತಿನ್ನಕ್ಕೆ ಹೋಗೋಣ ಅಂತೇಳಿ ಕಾಂತಿ ಸ್ವೀಟ್ಸ್ಗೆ ಹೋದ್ವಿ ನಾನು ನನ್ನ ಮಗನಿಗೆ ಮನೆಯಿಂದನೇ ಹೇಳ್ಬಿಟ್ಟಿದ್ದೆ ನಾನು ಏನಾದರೂ ಕೊಡಿಸ್ತೀನಿ ನಿನಗೆ ಅಂತ. ಸೊ ಮೊದಲೇ ಮಕ್ಕಳು ಏನಾದರೂ ಕೊಡಿಸೋವರೆಗೂ ಬಿಡಲ್ಲ. ಇನ್ನೂ ಅಂಥದ್ರಲ್ಲಿ ನಾವೇನಾದರೂ ಕೊಡಿಸ್ತೀವಿ ಅಂದರೆ ಬಿಡ್ತಾರಾ? ಸೊ ಅದಕ್ಕೋಸ್ಕರ ಅವನಿಗೆ ಫಸ್ಟ್ ಏನಾದರೂ ಒಂದು ಕೊಡ್ಸೋಣ ಅಂತೇಳಿ ಕರ್ಕೊಂಡು ಹೋದೆ. ಸ್ವೀಟ್ಸ್ ತೊಗೊಂಡು ತಿನ್ನೋಣ ಅಂತೇಳಿ ಅಂದ್ಕೊಂಡ್ವಿ. ಕಾಂತಿ ಸ್ವೀಟ್ಸಲ್ಲಿ ಪೇಣಿ ಅಂದರೆ ನನಗೆ ತುಂಬ ಇಷ್ಟ ಗೈಸ್. ನಿಮಗೂ ಕೂಡ ಪೇಣಿ ಅಂದರೆ ಇಷ್ಟನಾ? ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ, ನನ್ನ ಮಗನಿಗೂ ಇಷ್ಟ. ಸೊ ಹಾಗೆ ಪೇಣಿ ತೊಗೊಂಡು ತಿಂತಾಯಿದ್ವಿ. ಸೊ ಅದಾದಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಕಮೆಂಟಲ್ಲಿ ನನಗೊಬ್ಬರು ಕ್ವಶನ್ ಕೇಳಿದರು. ಏನಂತ ಹೇಳಿದ್ರೆ, ಅಣ್ಣ ಏನು ಕೆಲಸ ಮಾಡ್ತಾರೆ ಅಕ್ಕ, ನೀವೇನು ಕೆಲಸ ಮಾಡ್ತೀರಾ ತಿಳಿಸಿ ಅಂತ. ನಾನು ಕೂಡ ವರ್ಕ್ ಮಾಡ್ತೀನಿ, ಬೇರೆ ಜಾಬಲ್ಲಿ ವರ್ಕ್ ಮಾಡ್ತೀನಿ, ನನ್ನದು ಓನ್ ಅಂತ ಏನಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡು ಬಂದು ಸಲೂನಲ್ಲಿ, ನಮ್ಮದೇ ಸಲೂನ್ ಇದೆ, ಸಲೂನ ನೋಡ್ಕೊತಾರೆ. ಸೊ ಅದಾದಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇದನ್ನು ಯಾರೋ ಒಬ್ಬರು ಕಂಟಿನ್ಯೂಸ್ ಆಗಿ ಕಮೆಂಟ್ ಆಗ್ತಾನೆ ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಸನ್ನು ಮುನ್ನು ಜೊತೆ ವೀಡಿಯೋ ಮಾಡಿ ನಿಮ್ಮದು ಜಾಸ್ತಿ ರೀಚ್ ಆಗುತ್ತೆ, ಸನ್ನು ಮುನ್ನು ಜೊತೆ ಜಾಸ್ತಿ ವೀಡಿಯೋಸ್ ಮಾಡಿ ನಿಮ್ಗೆ ರೀಚ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ನೀವು ಹೇಳೋದಲ್ಲ, ನಾನು ಆ್ಯಕ್ಚುಲಿ ನನ್ನ ಹಳೆ ಓಲ್ಡ್ ವೀಡಿಯೋಸ್ಗಳಲ್ಲೆಲ್ಲ ಜಾಸ್ತಿ ನಾನು ವೀಡಿಯೋಸ್ ಮಾಡ್ತಿದ್ದಿದ್ದೆ ಅವ್ರ ಜೊತೆ. ಬಟ್ ನಾನು ಅದನ್ನು ಇತ್ತೀಚೆಗೆ ನನಗೆ ಯಾಕೋ ವೀಡಿಯೋಸ್ ಮಾಡೋಕ್ಕೆ ಒಂಥರ ಅನಿಸ್ಬಿಡುತ್ತೆ. ನೀವು ಆ ಥರ ಕಮೆಂಟ್ ಮಾಡೋದ್ರಿಂದ ನನಗೇನು ಅನಿಸುತ್ತೆ ಅಂದರೆ, ನಾನು ವೀಡಿಯೋಗೋಸ್ಕರ ಅವ್ರ ಜೊತೆ ನಾನು ಚೆನ್ನಾಗಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ರ ಜೊತೆ ಇರಲ್ಲ, ಅವ್ರ ಜೊತೆ ವೀಡಿಯೋಸ್ ಮಾಡಲ್ಲ. ನನಗೆ ಖುಷಿಗಾಗಬೇಕು, ನನಗೆ ನಿಮ್ಗೆ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ, ನನ್ನ ಹಳೆ ವೀಡಿಯೋಸ್ ನೋಡಿದವ್ರು ಗೊತ್ತಿರುತ್ತೆ ನನ್ನ ಮೆಮೊರೀಸ್ಗೋಸ್ಕರ ಎಷ್ಟು ಥರ ವೀಡಿಯೋಸ್ಗಳು ಮಾಡಿದ್ದೀನಿ ಅಂತ. ಸೊ ಆ ವಿಡಿಯೋಗಳೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ. ಯಾರಿಗೆಲ್ಲ ನೆನಪಿದೆ ಹೇಳಿ, ಏನು ಮಾಡ್ತೀವಿ ಹೇಳೋದಕ್ಕೆ? ಇದನ್ನು ಕಿತ್ಕೊಂಡಿದ್ದೀನಿ ಈಗ. ಇದರಲ್ಲಿ ಉಗುರಕ್ಕೆ ಈ ಥರ ಹಾಕೊತೀವಿ. ನೈಲ್ ಕಲರ್, ನೈಲ್ದು ತೋರಿಸ್ತೀನಿ ಇರು. ಯಾರ್ಯಾರೆಲ್ಲ ಹಿಂಗೆ ಮಾಡಿದ್ದೀರಾ ಗೈಸ್, ನೆನಪಿದೆಯಾ ನಿಮಗಿದು? ಈ ಥರ ಇರುತ್ತಾ? ಇವಾಗ ಇದನ್ನು ಇದರಲ್ಲಿರೋ ರೆಡ್ ತೆಗೆದು ಉಗುರಿಗೆ ಹಾಕ್ಕೊಳ್ಳೋದು. ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಮಾಡ್ತಾಯಿದ್ವಿ. ನೀನೇನಾರ ಸ್ಪೆಷಲ್ ಟ್ಯಾಲೆಂಟ್ ಇದೆಯಾ ನಮ್ಮ ಥರ? ಗಾಯ್ಸ್ ಮೆಜೆಸ್ಟಿಕ್ಕಲ್ಲಿದ್ದೀವಿ. ನಮ್ಗೆ ಏನಂದರೆ, ನಮ್ಮ ಕಾಲೇಜಿಂದ ದಿನ ಇದಿರುತ್ತಲ್ಲಿ ಇದೇ ವೇಳೆ ನಡ್ಕೊಂಡು ಹೋಗ್ತಿದ್ದೆ. ಇವಾಗ ಬಸ್ ರೋಡ್ ಗೈಸ್. ಪಾಪ ಇದು ಬಂದು ಊರುಗಳ ಬಸ್ಸು, ಇದೆಲ್ಲ ಊರು ಬಸ್ ಮಗನೆ. ನೀನು ನೋಡಿಲ್ಲ ತಾನೆ ಮೆಜೆಸ್ಟಿಕ್ಕು? ನೋಡಿ ಎಷ್ಟೊಂದು ಬಸ್ ಇರೋ ಜಾಗ.
ಊರುಗಳ ಬಸ್ ಬರೋದು ಇಲ್ಲಿ. ಅಂದರೆ ಇವಾಗ ಮೈಸೂರು, ಹಾಸನ, ಧರ್ಮಸ್ಥಳ, ಮಂಗಳೂರು ಅಲ್ಲಿಗೆಲ್ಲ ಇಲ್ಲಿ ಬಂದರೆ ಹೋಗ್ಬೋದು. ನಾನು ಅಪ್ಪ ಒಂದೊಂದ್ಸಲ ನಮ್ಮ ಲವ್ ಸ್ಟೋರಿಲಿ ಬಸ್ ಸ್ಟ್ಯಾಂಡಲ್ಲಿ ಜಗಳ ಆಡಿದ್ವಿ ಅಂತ ಹೇಳಿದ್ವಿ ಗೊತ್ತಾ, ಅದಿಲ್ಲೇ. ಮೆಜೆಸ್ಟಿಕ್ ಬಂದಾಗೆಲ್ಲ ಅದೇ ನೆನಪಾಗುತ್ತೆ ಗೈಸ್, ಇಲ್ಲಿ ಜಗಳ ಆಡಿದ್ವಲ್ಲ ಅಂತ. ಅಪ್ಪ ಇದೇ ಎಂಟ್ರೆನ್ಸು. ಹಾಂ, ಇದು ಎಂಟ್ರೆನ್ಸು. ನಾವು ಅಲ್ಲಿ ಬಸ್ ಇಳಿದ್ರೆ ಇಲ್ಲಿಗೆ ಬಂದು ಬಸ್ ಹತ್ತಬೇಕು. ಅರಮನೆ ಬಂದಿತ್ತು ಹಾಂ, ಇವಾಗ ಹೇಳು. ದೇವಸ್ಥಾನ ಬಂದಿತ್ತು ಅರಮನೆ ಅಂದರೆ ಅರಮನೆ ಅಂದರೆ ಇಲ್ಲಿ ನೋಡ್ಕೊಂಡು ಮಾತಾಡ. ಅದಿನ್ನೂ ಬಂದಿಲ್ಲ ಮಗನೇ. ಈ ಬಸ್ಸಲ್ಲಿ ಬಿಸಿಲಲ್ಲಿ ಈ ಥರ ವಾಟರ್ ಬಾಟಲ್ ಇಟ್ಟಿದ್ದಾರೆ ಅಲ್ಲ, ಎಷ್ಟು ನಿಜ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಹೇಳಬೇಕು ಆ ಕಂಡಕ್ಟ್ರ್ ಡ್ರೈವರ್ಸ್ಗೆ. ತುಂಬ ಖುಷಿ ಆಗುತ್ತೆ ಈ ಬಿಸಿಲಲ್ಲಿ. ಅಪ್ಪ ಎಷ್ಟು ಸೆಕೆಲಿ ನಾವು ಒಂದೊಂದ್ಸಲ ಬರ್ತೀವಿ, ವಾಟರ್ ಬಾಟಲಲ್ಲಿ ನೀರು ಖಾಲಿ ಆಗೋಗ್ಬಿಟ್ಟಿರುತ್ತೆ, ಬಸ್ಸಲ್ಲಿ ಎಲ್ಲಿ ನೀರು ಸಿಗುತ್ತೆ, ಯಾರನ್ನ ಕೇಳೋದು ಅಂತ ಓದಾಡ್ತಿರ್ತೀವಿ. ಅಂಥ ಟೈಮಲ್ಲಿ ಈ ಥರ ವಾಟರ್ ಬಾಟಲ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಏನು ಗೋಕುಲನ ಮನೆ ನೀವು ಕಟ್ಸಿರೋದು? ನಿಜ ಗೈಸ್, ಕೆಲವೊಂದು ಕಮೆಂಟ್ ನೋಡಿದ್ರೆ ಏನೋ ನಮ್ಮನ್ನು ತುಂಬ ಹತ್ರದಿಂದ ನೋಡಿ ಮಾತಾಡಿರೋ ಥರ ಕಮೆಂಟ್ಸ್ ಹಾಕ್ತಾರೆ. ಸೊ ನನಗಂತೂ ಒಂಥರ ಕೆಲವೊಂದು ಕಮೆಂಟ್ ಅಂತೂ ತುಂಬಾ ಹರ್ಟ್ ಆಗುತ್ತೆ. ಅದು ಕೆಲವೊಂದು ಟೈಮ್ ಫ್ಯಾಮಿಲಿ ಮೇಲೂ ಎಫೆಕ್ಟ್ ಬೀಳುತ್ತೆ, ಆ ಥರ ಕಮೆಂಟ್ಸ್ ಎಲ್ಲ ಮಾಡ್ತಾರೆ. ಒಬ್ಬೊಬ್ರು ಏನಂತ ಹೇಳಿದ್ರೆ ತೀರಾ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ ನನ್ನ ಹಸ್ಬೆಂಡ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅದನ್ನು ನಾನು ಹೇಗೆ ತೊಗೊಳಕ್ಕಾಗುತ್ತೆ? ನನ್ನ ಹಸ್ಬೆಂಡ್ ಅಲ್ವಾ, ನನ್ನ ಹಸ್ಬೆಂಡ್ನ ನಾನು ಹೇಗೆ ಬಿಟ್ಕೊಡೋಕ್ಕಾಗುತ್ತೆ? ಸೊ ಒಂಥರ ಏನಂತ ಹೇಳಿದ್ರೆ ನನಗೆ ಪಾಸಿಟಿವ್ ಕಮೆಂಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಒಳ್ಳೆ ರೀತಿಲಿ ನಾವು ಹೇಳೋಕ್ಕೂ ಆಗಲ್ಲ. ಸೊ ಆ ರೀತಿ ಆಗಿಬಿಡುತ್ತೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಏನು ಅಂತ ಹೇಳಿದ್ರೆ ಈ ವಿಡಿಯೋ ಮೂಲಕ ನಾನು ಅದನ್ನೆಲ್ಲ ಹೇಳಬೇಕಿತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಊಟ ಮಾಡಿ ನೋಡು ಹೆಂಗೈತೆ ಮ್ಯಾಗಿ. ನೈಸ್, ಇವಾಗ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಇಂಥ ಬ್ಲಾಗ್ ನೀವು ನೋಡಿರ್ತೀರಾ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.